ಮುದ್ದಾಗಿರೋ ಪ್ರಾಣಿಗಳ ಮರಿಗಳು ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅವುಗಳ ತುಂಟಾಟ ಮುದ್ದಾಟ ನೋಡೋದೇ ಚಂದ. ಏನಿದು ಪ್ರಾಣಿಗಳ ಬಗ್ಗೆ ಮರಿಗಳ ಬಗ್ಗೆ ಹೀಗೆ ಹೇಳ್ತಾ ಇದ್ದೀವಿ ಅಂತೀರಾ? ನೋಡಿ, ಪುಟಾಣಿ ಮರಿಗಳ ಸ್ಟೋರಿ ಇಲ್ಲಿದೆ. ಬನ್ನೇರುಘಟ್ಟದಲ್ಲಿ ವಿಶ್ವ ಕರಡಿ ದಿನ. ಮರಿ ಹಾಕಿದ ಕಾಡೆಮ್ಮೆ ತೋಳ. ಹೀಗೆ ಆಟ ಆಡುತ್ತಿರುವ ತೋಳಗಳ ಮರಿಗಳು. ಇನ್ನೊಂದೆಡೆ ಮರದ ಕೆಳಗೆ ಮಲಗಿರುವ ನೀಲಗಾಯಿ ಮರಿ. ಹೌದು, ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಇಂದು ನೂತನ ಅತಿಥಿಗಳ ಆಗಮನ ಆಗಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿರುವ ನೀಲಗಾಯಿ ಅವಳಿ ಮರಿಗಳಿಗೆ ಜನ್ಮ ನೀಡಿದ್ರೆ, ಅಪರೂಪದ ಗುಳ್ಳೆ ನರಿ 3 ಮರಿಗಳಿಗೆ ಜನ್ಮ ನೀಡಿದೆ. ಇವುಗಳ ಜೊತೆಗೆ ತೋಳ 4 ಮರಿಗಳಿಗೆ ಹಾಗೂ ಕಾಡೆಮ್ಮೆ 1 ಮರಿಗೆ ಜನ್ಮ ನೀಡಿದ್ದು, ರಜಾ ಸಂದರ್ಭದಲ್ಲಿ ಪಾರ್ಕಿಗೆ ಬರುತ್ತಿರುವ ಪ್ರವಾಸಿಗರು ಪ್ರಾಣಿಗಳ ಮರಿಗಳ ತುಂಟಾಟವನ್ನ ಕಂಡು ಡಬಲ್ ಖುಷಿ ಪಡುತ್ತಿದ್ದಾರೆ. ಗುಳ್ಳೆ ನರಿ ಸೊ ಮರಿಗಳು ಹಾಕಿವೆ. ಸೊ ಅದು ನೋಡೋಕೆ ಇನ್ನೂ ಚೆನ್ನಾಗಿದೆ. ಸೊ ಎಲ್ಲರೂ ಬನ್ನಿ. ಆ್ಯಂಡ್ ವೆಕೇಷನ್ ಆಗಿರಲಿ, ರಜಾ ಟೈಮಲ್ಲೆಲ್ಲ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಮಕ್ಕಳನ್ನ ಕರ್ಕೊಂಡ್ಬನ್ನಿ, ಫ್ಯಾಮಿಲಿ ಬನ್ನಿ. ಸೊ ಚೆನ್ನಾಗಿದೆ ನೋಡಿ. ತುಂಬ ಖುಷಿ ಆಯಿತು. ಅಂದರೆ ನಾವೆಲ್ಲ ಇದನ್ನೆಲ್ಲ ಟಿ ವಿಯಲ್ಲಿ ನೋಡ್ಕೊಂಡು ಬಂದಿರೋದು. ಇದು ನಿಜವಾಗಿ ನೈಜ ಅಂತ ನೋಡುವಾಗ ಅದರೊಂದು ಅನುಭವ ಬೇರೆ. ಅದನ್ನೆಲ್ಲ ನೀವು ಇಲ್ಲಿ ಬಂದು ಅನುಭವಿಸಬೇಕಂತ ನಾವೆಲ್ಲ ಕೇಳ್ಕೊಳ್ತೀವಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಅಧಿಕಾರಿಗಳು ಈ ಮರಿಗಳ ಹಾರೈಕೆಗೆ ಅತಿ ಹೆಚ್ಚು ಮುತುವರ್ಜಿ ವಹಿಸಿದ್ದು, ಪ್ರತ್ಯೇಕವಾದ ಆವರಣದಲ್ಲಿ ಇರುವ ಮರಿಗಳನ್ನ ಪ್ರಾಣಿ ಪಾಲಕರು ನೋಡಿಕೊಳ್ಳುತ್ತಿದ್ದಾರೆ ಎಂದು ಇಲ್ಲಿನ ವೈದ್ಯ ಡಾಕ್ಟರ್ ಕಿರಣ್ ತಿಳಿಸಿದರು. ನಮಗೆ ಖುಷಿ ವಿಷಯ ಅದು. ಆ್ಯಕ್ಚುಲಿ ನಮ್ಮ ಎಲ್ಲ ಪ್ರಾಣಿಗಳು ಮರಿಗಳಾಗ್ತಿದ್ದಾವೆ. ಮೊನ್ನೆ ನೀಲಗಾಯಿ ಆಗ್ತು, ನೀಲಗಾಯಿ ಅವಳಿ ಜವಳಿ ಹಾಕಿದೆ. ಜಿಂಕೆಗಳು ಸಂತಾನೋತ್ಪತ್ತಿ ಚೆನ್ನಾಗಾಗ್ತದೆ. ನರಿ, ತೋಳ ಇವು ಸಂತಾನೋತ್ಪತ್ತಿ ಚೆನ್ನಾಗಾಗ್ತದೆ. ಇನ್ನು ಇಂದು ವಿಶ್ವ ಕರಡಿಗಳ ದಿನವಾಗಿದ್ದು, ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಕರಡಿ ದಿನವನ್ನು ಆಚರಿಸಲಾಯಿತು. ಹಾಗೆ ಕರಡಿಗಳಿಗೂ ವಿಶೇಷ ಆಹಾರವನ್ನು ನೀಡಲಾಯಿತು. ಒಟ್ಟಲ್ಲಿ ಬೆಂಗಳೂರು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿಗಳ ಆಗಮನದಿಂದ ಪ್ರಾಣಿ ಪ್ರಿಯರು ಮತ್ತಷ್ಟು ಖುಷಿಯಾಗಿದ್ದಾರೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.